ನಮಸ್ಕಾರ ಸ್ನೇಹಿತರೆ, ನೀಲಾಂಜನ ದಾವಡಿ ವತಿಯಿಂದ ಲಾಸ್ಟ್ ಟೈಮು ಹೊಸ್ದಾಗಿ ಏನೋ ಒಂದು ಎಕ್ಸ್ಪೆರಿಮೆಂಟ್ ಮಾಡೋಣ ಅಂತ ಇನ್ಕ್ಯುಬುಲೇಟ್ರನ್ನ ಅನ್ಬಾಕ್ಸಿಂಗ್ ವಿಡಿಯೋ ಮಾಡಿದ್ದೆ. ಸೊ ಅದರಲ್ಲಿ ಹೆಚ್ಚಿನ ಮಾಹಿತಿ ಆಗಲಿಲ್ಲ. ಸೊ ಹಾಗಾಗಿ ಈಗ ಒಂದು ಸಣ್ಣ ವಿಡಿಯೋ ಮಾಡ್ತಾಯಿದ್ದೀನಿ. ಭಾಳಷ್ಟು ಜನ ಇನ್ಕ್ಯುಬುಲೇಟ್ರ್ ವಿಡಿಯೋ ನೋಡಿ ನನಗೆ ಫೋನ್ ಮಾಡಿದ್ದೀರಾ, ಮೆಸೇಜ್ ಮಾಡಿದ್ದೀರಾ, ಇದ್ರ ಬಗ್ಗೆ ಡೀಟೇಲ್ಸ್ ಬೇಕಾಗಿತ್ತು ಅಂತ ಕೇಳಿದ್ದೀರಾ. ಆ್ಯಕ್ಚುಲಿ ಈ ಇನ್ಕ್ಯುಬುಲೇಟ್ರ್ ಬಂದ್ಬಿಟ್ಟು ಇದರಲ್ಲಿ ಕೋಳಿ ಮೊಟ್ಟೆ, ಕ್ವಿಲ್ಸ್ ಮೊಟ್ಟೆಗಳು, ಬಾತುಕೋಳಿ ಮೊಟ್ಟೆಗಳು, ಇಂತಹ ಮೊಟ್ಟೆಗಳನ್ನ ಮರಿ ಮಾಡಿಸೋಕ್ಕೆ ಅಂತ ಇರೋದು. ಸೊ ನಾನು ಏನಾದರೂ ಹೊಸ್ದಾಗಿ ಒಂದು ಆವಿಷ್ಕಾರ ಮಾಡೋಣ ಅಂತ ಅಂದ್ಬಿಟ್ಟು ಪಾರಿವಾಳ ಮೊಟ್ಟೆಗಳನ್ನ ಇಟ್ಟು ಮರಿ ಮಾಡಿಸೋಣ ಅಂತ ಅಂದ್ಬಿಟ್ಟು ಒಂದು ಸಣ್ಣ ಪ್ರಯೋಗ ಮಾಡೋಣ ಅಂತ ತರಿಸ್ಕೊಂಡೆ. ಆ್ಯಕ್ಚುಲಿ ನಾನು ಇದನ್ನು ಟೂಲ್ಸ್ ವಿಲಾ ಆನ್ಲೈನ್ ಶಾಪಿಂಗಲ್ಲಿ ತರಿಸ್ಕೊಂಡೆ. ಬಿಫೋರ್ ದಟ್ ನಾನು ಒಂದು 12 ಮೊಟ್ಟೆ ಇಡುವಂಥ ಇನ್ಕ್ಯುಬುಲೇಟ್ರನ್ನ ಬುಕ್ ಮಾಡಿದ್ದೆ. ಸೊ ಕಾರಣಾಂತರಗಳಿಂದ ಇಸ್ರೇಲ್ ಹಾಗೂ ಇರಾನ್ ಯುದ್ಧ ನಡೀತಾ ಇರೋದ್ರಿಂದ ಆ ಐಟಮ್ ಡೆಲಿವರಿ ಆಗಲಿಲ್ಲ ನನಗೆ. ಸೊ ಅವೈಲೇಬಲ್ ಇದ್ದಿದ್ದು 48X ಇನ್ಕ್ಯುಬುಲೇಟ್ರು. ಸೊ ಹಾಗಾಗಿ ಇದನ್ನೇ ಆರ್ಡ್ರ್ ಮಾಡಿ ತರಿಸ್ಕೊಂಡೆ, ನನಗೆ ಅರ್ಜೆಂಟ್ ಇತ್ತು ಅಂತ. ಸೊ ನನಗಿದು 1 ತಿಂಗಳ ಹಿಂದೆ ತರಿಸ್ಕೊಂಡಿದ್ದು 7,500 ಬಿದ್ದಿದೆ. ಈಗ ಕಮ್ಮಿ ಆಗಿದೆ, ಸ್ವಲ್ಪ 7,000ಕ್ಕೆ ಸಿಗ್ತಾಯಿದೆ. ಕೆಲವು ಆನ್ಲೈನ್ ಶಾಪಿಂಗಲ್ಲಿ 6,500 ಕೂಡ ಇದೆ. ಹಾಗೆ ಆ್ಯಕ್ಚುಲಿ ಈ ಇನ್ಕ್ಯುಬುಲೇಟರ್ಸಿಂದ ಏನು ಯೂಸಸ್ ಅಂತಂತಂದರೆ ಮೇಯ್ನ್ಲಿ ಮಾಸ್ ಪ್ರೊಡಕ್ಷನ್ಸ್ಗೆ. ಈಗ ಯಾವುದೋ ಅನಾಮತ್ ಅಕ್ಕಿಗಳು ತಂದಿರ್ತೀವಿ, ಅವ್ರದ್ದು ಇಮಿಡಿಯೇಟಾಗಿ ಮೊಟ್ಟೆ ಇಟ್ಸ್ ಮರಿ ಮಾಡಿಸ್ಕೊಡ್ಬೇಕಾಗತ್ತೆ. ಸೊ ಅಂಥದ್ದು ಟೈಮಲ್ಲಿ ಯೂಸ್ ಆಗುತ್ತೆ. ಆಮೇಲೆ ವಯಸ್ಸಾಗಿರೋ ಅಕ್ಕಿಗಳಿರುತ್ತೆ, ಅವು ಕೈಲಿ ಮರಿ ಮಾಡಿಸಿ ಕಗ್ಸೋಕ್ಕೆ ಶಕ್ತಿ ಇರಲ್ಲ. ಮೊಟ್ಟೆಗಳು ಇಡಿಸಿ ಈ ಥರ ಇನ್ಕ್ಯುಬುಲೇಟ್ರಲ್ಲಿ ನಾವು ಮರಿ ಮಾಡ್ಸೋಕ್ಕೆ ಯೂಸ್ ಆಗುತ್ತೆ. ಕೆಲವು ಅಕ್ಕಿಗಳು ಮಾಯ ಇರೋದಿಲ್ಲ, ಅಂಥದಕ್ಕೆ ಮೆಡಿಸಿನ್ಸ್ ಮಾಡಿ ಮಾಯ ಬಂದಿರುತ್ತೆ. ಅಂಥ ಅಕ್ಕಿಗಳಿಗೂ ಬೇಕಾದ್ರೆ ಮೊಟ್ಟೆ ಇಕ್ಸಿ ಅದರಲ್ಲಿ ಮರಿ ಮಾಡಿಸಿ ಯೂಸ್ ಮಾಡ್ಕೊಳ್ಳೋಕ್ಕೆ ಮಾಸ್ ಪ್ರೊಡಕ್ಷನ್ಗೆ ಯೂಸ್ ಆಗುತ್ತೆ. ನೋಡಿ, ಇದು ಆ್ಯಕ್ಚುಲಿ ಇನ್ಕ್ಯುಬುಲೇಟ್ರಿಗೆ ಇಲ್ಲಿ ಚಾನಲ್ಸ್ ಕೊಟ್ಟಿದ್ದಾರೆ, ವಾಟರ್ ಚಾನಲ್ಸ್. ಇದು ಡೈಲಿ ಹೆಚ್ಚು ಕಡಿಮೆ ಒಂದು 1/4 ಲೀಟ್ರ್ ಗಂಟ ನೀರು ಹಾಕ್ತಾ ಇರಬೇಕು, ಒಳಗಡೆ ಟೆಂಪ್ರೇಚರ್ ಹ್ಯುಮಿಡಿಟಿ ಕಾಪಾಡ್ಕೊಳ್ಳೋದಕ್ಕೆ. ಸೊ ನಾನು ಈಗ ಇನ್ಕ್ಯುಬುಲೇಟ್ರ್ ತರಿಸಿ ಜಸ್ಟ್ ಒಂದು 5 ಮೊಟ್ಟೆಗಳನ್ನ ಇಟ್ಟು ಎಕ್ಸ್ಪೆರಿಮೆಂಟ್ ಮಾಡೋಣ ಅಂತ, ಟ್ರಯಲ್ ನೋಡೋಣ ಅಂತ ಇಟ್ಟಿದ್ದೀನಿ. ನೋಡಿ ಸ್ನೇಹಿತರೆ, ತೋರಿಸ್ತೀನಿ ಮೊಟ್ಟೆಗಳು ಒಳಗಡೆ ಹೇಗಿದೆ ಅಂತ. ಐದು ಮೊಟ್ಟೆಗಳನ್ನ ಇಟ್ಟಿದ್ದೀನಿ ಟ್ರಯಲ್. ಇದು ಒಳಗಡೆನೇ ರೊಟೇಟ್ ಆಗ್ತಾ ಇರುತ್ತೆ, 360 ಡಿಗ್ರಿ ಸೈಡ್ ಬೈ ಸೈಡ್ ರೊಟೇಟ್ ಆಗ್ತಾ ಇರುತ್ತೆ ಫ್ರೆಂಡ್ಸ್. ಇದು ಲೈಟ್ ಆಫ್ ಮಾಡಿದ್ದೀನಿ. ಇದು ರೊಟೇಟರು, ಟೆಂಪ್ರೇಚರ್ ಅಡ್ಜಸ್ಟ್ಮೆಂಟ್ ಮಾಡೋಕ್ಕೆ ಸೆನ್ಸರ್ಸು, ಲೈಟು, ಇದೆಲ್ಲ ಇದೆ. ಮೊಟ್ಟೆ ರೊಟೇಟ್ ಆಗ್ತಾ ಇರುತ್ತೆ. ಒಂದು 5 ಮೊಟ್ಟೆ ಇಟ್ಟಿದ್ದೀನಿ. ಫಸ್ಟ್ ಟ್ರಯಲ್ ನೋಡೋಣ ಹೇಗಿರುತ್ತೆ, ಆಗುತ್ತೋ ಇಲ್ವೋ ಅಂತ. ಸುಮಾರು ಜನ ಅಂದ್ಕೊಂಡಿರ್ತೀರ ಇನ್ಕ್ಯುಬುಲೇಟ್ರಲ್ಲಿ ಏನು ಮಾಡ್ಬೋದು, ಈ ಮರಿ ಮಾಡಿಸ್ಬೋದು, ಮರಿಗೆ ಮೇವು ಹೊಡಿಯೋಕ್ಕಾಗತ್ತಾ, ಹೆಂಗೆ ತಿನ್ನಿಸ್ತಾರೆ, ಯಾವ ರೀತಿ ಅಂತ, ಅದಕ್ಕೆಲ್ಲ ಫಸ್ಟೇ ಪ್ಲ್ಯಾನ್ ಮಾಡಿ ಈ ಐಡಿಯಾ ಮಾಡಿದ್ದೀನಿ. ನೋಡೋಣ, ಮುಂದಿನ ದಿನಗಳಲ್ಲಿ ಮೊಟ್ಟೆ ಇಟ್ಟಿದ್ದೀನಿ. ಮೊಟ್ಟೆ ಕೂಡಿದೆಯಾ ಇಲ್ವ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಸೊ ಆದಮೇಲೆ ಫೀಡಿಂಗ್ ಏನು ಕೊಡಬೇಕು, ಏನು ಮಾಡಬೇಕು ಅಂತ ಫುಲ್ ವೀಡಿಯೋದಲ್ಲಿ ಅಪ್ಡೇಟ್ ಮಾಡ್ತೀನಿ ಫ್ರೆಂಡ್ಸ್. ಬಾಯ್.